ಸದ್ಯಕ್ಕೆ ಎಲ್ಲರ ಕಣ್ಣು ಈಗ ಹುಬ್ಳಿ ಕಡೆ. ಸೊ ಯಾಕೆ ಅಂತಂದರೆ ನಾಳೆ ಕಾಟೇರ ಸಿನಿಮಾದ ಟ್ರೈಲರ್ ಲಾಂಚ್ ಇರುವಂಥದ್ದು. ಸೊ ನಿನ್ನೆ ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿದ್ರು, ಟೀಮ್ ಅವರೆಲ್ಲ ಕೂಡ ಬಂದಿದ್ದರು. ಪ್ರೆಸ್ ಮೀಟಲ್ಲಿ ಒಂದು ಸಿನಿಮಾ ಬಗ್ಗೆ ಕೂಡ ದರ್ಶನ್ ಸರ್ ಕೂಡ ಮಾತಾಡಿದ್ರು, ಆ್ಯಂಡ್ ಸಿನಿಮಾದ ಪ್ರತಿಯೊಬ್ಬರು ಕೂಡ ಆರ್ಟಿಸ್ಟ್ ಕೂಡ ಮಾತಾಡಿದ್ರು. ಸೊ ಇವತ್ತಿನ ವಿಚಾರ ಏನಪ್ಪ ಅಂದರೆ, ಟ್ರೈಲರ್ ಒಂದು ಸರ್ಪ್ರೈಸ್ ಇದೆ ಅಂತೆ, ಸ್ಪೆಷಲ್ ಸರ್ಪ್ರೈಸು. ಅದು ಏನಂತ ನನಗೂ ಗೊತ್ತಿಲ್ಲ ಖಂಡಿತವಾಗ್ಲೂ. ಸೊ ಏನಿರ್ಬೋದು, ಏನು ಕತೆ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ನಾಳೆ ಇವೆಂಟ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ನಮ್ಮ ಒಂದು ಚಾನಲ್ ಕಡೆಯಿಂದ ಕಾಟೇರೋತ್ಸವ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಕಾಟೇರೋತ್ಸವಕ್ಕೆ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸೊ ನಿನ್ನೆ ಕೂಡ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಮುಂಬರೋ ದಿನಗಳಲ್ಲಿ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ, ಚಾನಲ್ ಆಲ್ರೆಡಿ ಒಂದು ಪಬ್ಲಿಷ್ ಆಗಿರುವಂಥದ್ದು. ಸೊ ಇದು ಕಾಟೇರ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟ್ ವಿಚಾರಕ್ಕೆ ಬರೋದಾಯಿತು ಅಂದರೆ ತುಂಬ ಒಂದು ಕನ್ಫ್ಯೂಷನ್ ಇತ್ತು, ಎಲ್ಲಿ ಮಾಡ್ತಾರೆ ಅಂತ. ಆಲ್ಮೋಸ್ಟ್ ಮಂಡ್ಯ ಅನ್ನುವಂಥದ್ದು ಫಸ್ಟ್ ಹೆಸರು ಕೇಳಿತ್ತು, ಈಗ ಫೈನಲೈಸ್ ಆಗಿರುವಂಥದ್ದು ಹುಬ್ಬಳ್ಳಿ ಅಂತ. ಸೊ ಹುಬ್ಬಳ್ಳಿಯಲ್ಲಿ ಒಂದು ರೈಲ್ವೆ ಒಂದು ಗ್ರೌಂಡ್ ಏನಿದೆ, ಸೊ ಅಲ್ಲಿ ನಾಳೆ ಒಂದು ಬಿಗ್ಗೆಸ್ಟ್ ಇವೆಂಟ್ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರ ಒಂದು ಕಣ್ಣಿಗೆ ಹುಬ್ಳಿ ಕಡೆ ಇರುವಂಥದ್ದು. ಸೊ ನಾಳೆ ಒಂದು ನಡೆಯುವಂಥ ಒಂದು ಕಾರ್ಯಕ್ರಮ, ಒಂದು ಟ್ರೈಲರ್ ಲಾಂಚ್ ಇವೆಂಟು. ಸೊ 4 ಗಂಟೆ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ 4 ಗಂಟೆಗೆ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಕಾಟೇರದ್ದು. ಈ ಒಂದು ಇವೆಂಟ್ಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಪ್ರತಿಯೊಬ್ಬ ಚಿತ್ರದಲ್ಲಿ ನಟಿಸಿರುವಂಥ ಪ್ರತಿಯೊಬ್ಬರು ಕೂಡ ಆರ್ಟಿಸ್ಟ್ಗಳನ್ನು ಅಲ್ಲಿ ಇರ್ತಾರೆ. ಆ್ಯಂಡ್ ಫ್ಯಾನ್ಸ್ ಕೂಡ ಎಲ್ಲ ಒಂದು ಡಿಸ್ಟಿಕ್ಗಳಿಂದನೂ ಬರ್ತಾ ಇರುವಂಥದ್ದು, ಎಲ್ಲ ತಾಲೂಕು, ಗ್ರಾಮ, ಎಲ್ಲ ಕಡೆಯಿಂದನೂ ಬಂದು ನಾಳೆ ಒಂದು ಸೆಲೆಬ್ರೇಷನ್ ರೀತಿಯಲ್ಲಿ ಒಂದು ಕಾಟೇರದ ಲಾಂಚ್ ಇವೆಂಟ್ ಆಗುತ್ತೆ. ಸೊ ಏನಪ್ಪ ಅಂತಂದರೆ, ಒಂದು ಸುದ್ದಿ ಹರಿದಾಡ್ತಿರುವಂಥದ್ದು ಸ್ಪೆಷಲ್ ಇದೆ ಅಂತೆ ಟ್ರೈಲರಲ್ಲೇನೋ, ಬಟ್ ಅದೇನು ಸ್ಪೆಷಲ್ ನನಗೂ ಗೊತ್ತಿಲ್ಲ. ಅಥವಾ ಯಾರಾದರೂ ರಿವೀಲ್ ಮಾಡ್ಬೋದಾ, ಅಥವಾ ಯಾರ್ದಾದ್ರೂ ಒಂದು ರಿವೀಲ್ ಏನಾರು ಇದೆಯಾ ಆ ಒಂದು ಟ್ರೈಲರಲ್ಲಿ ಅನ್ನೋವಂಥದ್ದು ತುಂಬ ಒಂದು ನನಗೆ ಕ್ರೇಜ್ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಸಿನಿಮಾದ ಟ್ರೈಲರ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ನಾಳೆ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ್ಯಂಡ್ ನಿನ್ನೆ ದರ್ಶನ್ ಸರ್ ಕೂಡ ಸಿನಿಮಾದ ಕೆಲವೊಂದು ಎಲಿಮೆಂಟ್ ಬಗ್ಗೆ ಕೂಡ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಒಂದು ರೀತಿಯಲ್ಲಿ ಕೇಳಿದಾಗ ಒಂದು ರೀತಿಯಲ್ಲಿ ಮೈ ರೋಮಾಂಚನ ಆಯಿತು. ಸೊ ಥಿಯೇಟ್ರಲ್ಲಿ ಯಾವಾಗಪ್ಪ ನೋಡ್ತೀವಿ ಅಂತ. ಹಾಗಾದರೆ ಟ್ರೈಲರಲ್ಲಿ ಸ್ಪೆಷಲ್ ಸರ್ಪ್ರೈಸ್ ಇದೆ ಅಂದಾಗ ಏನಿರ್ಬೋದು ಅಂತ ಒಂದು ಚಿಕ್ಕದ ಗೆಸ್ ಮಾಡಬಹುದು ಅಂತಂದರೆ, ಯಾವುದಾದ್ರೂ ಒಬ್ಬರು ನಟರನ್ನೇನಾದರೂ ತೋರಿಸ್ಬೋದಾ, ಅಥವಾ ಇದುವರೆಗೂ ಕೂಡ ಪೋಸ್ಟರ್ ರಿಲೀಸ್ ಆಗಿದೆ, ಯಾವುದೇ ಒಂದು ಇದರಲ್ಲಿ ಕಾಣಿಸ್ಕೊಳ್ದೆ, ಸೊ ಡೈರೆಕ್ಟಾಗಿ ಟ್ರೈಲರಲ್ಲೇ ತೋರಿಸ್ಬೋದಾ. ಸೊ ಆ ರೀತಿ ಒಂದು ಇಮ್ಯಾಜಿನೇಷನ್ ಖಂಡಿತವಾಗ್ಲೂ ನನಗೂ ಇದೆ, ಎಲ್ರಿಗೂ ಇದೆ. ಬಟ್ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸರ್ಪ್ರೈಸ್ ಅಂತೂ ಇದೆ ಅನ್ನುವಂಥದ್ದು ಒಂದು ಸುದ್ದಿ ಹರಿದಾಡ್ತಾ ಇದೆ, ಬಸ್ ಓಡಾಡ್ತಾ ಇದೆ. ಕಾಯೋಣ, ಅದೇನಾಗುತ್ತೆ ನೋಡೋಣ. ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಂಡ್ ನಾಳೆ ಒಂದು ಇವೆಂಟಿಗೆ ಇಡೀ ಚಿತ್ರತಂಡ ಈಗ ಅಫಿಷಿಯಲ್ ಆಗಿ ಆಲ್ರೆಡಿ ಈಗ ಒಂದು ನಿನ್ನೆ ಆದಂಥ ಒಂದು ಪ್ರೆಸ್ ಮೀಟನ್ನು ಮುಗಿಸ್ಕೊಂಡು ಈಗ ಹುಬ್ಬಳ್ಳಿ ಹತ್ರ ಒಂದು ಧಾವಿಸ್ತಾ ಇರುವಂಥದ್ದು. ನಾಳೆ ಬಂದು ಅಲ್ಲಿ ಒಂದು ಗ್ರ್ಯಾಂಡ್ ಇವೆಂಟನ್ನು ಮಾಡ್ತಾರೆ. ಒಂದು ರೀತಿಯಲ್ಲಿ ಖುಷಿಯಾದಂಥ ವಿಚಾರ. ಇಷ್ಟು ದಿನಗಳ ಕಾಯ್ತಾ ಇದ್ವಿ ಕಾಟೇರ ಅಂತ. ಸೊ ಕಾಟೇರದ ಟ್ರೈಲರ್ಗೆ ನಾಳೆ ಒಂದು ಕ್ಷಣಗಣನೆ ಅಂದರೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಕೂಡ ಹುಬ್ಳಿಗೆ ಬರ್ತಾ ಇದ್ದಾರೆ. ಆ್ಯಂಡ್ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಾಳೆ ಹುಬ್ಳಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಕೂಡ ಹುಬ್ಳಿಗೆ ಹೋಗ್ತಾ ಇದ್ದೀರಾ, ಸೊ ಯಾವರಿಂದ ನೀವು ಹುಬ್ಳಿಗೆ ಹೋಗ್ತಾ ಇದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಆಗಲೇ ಹೇಳಿದಾಗಲೇ ಕಾಟೇರೋತ್ಸವನ ಒಂದು ಎಪಿಸೋಡನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ವಿಡಿಯೋ ನೋಡಿ. ಆ್ಯಂಡ್ ನಾಳೆ ಎಲ್ಲರೂ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.